ನಮಸ್ತೆ. ಭರವಸೆಯೇ ಬದುಕು ನಂಬಿಕೆ ಇರಲಿ ಬರೆದಿರೋದು ಶ್ವೇತಾ ಬೀಡೆ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ. ಚಾಪ್ಟರ್ನ ಹೆಸರು ಹೊಸದೇನಿದೆ ಬದುಕಿನಲ್ಲಿ, ಹೊಸದೇನಿದೆ ಬದುಕಲ್ಲಿ ಅಂತ. ಹೊಸ ವರ್ಷ ಬೇರೆ ಹಾಗೆಲ್ಲ ಕೇಳಬೇಡಿ ಆಯಿತಾ, ಹೊಸದು ಯಾವಾಗಲೂ ಇದೆ. ನೋಡೋಣ. ಬೆಳಗ್ಗೆ ಜಗತ್ತನ್ನೇ ಗೆಲ್ತೀನಿ ಅಂತ ಉತ್ಸಾಹದಿಂದ ಓದೋರು ಸಂಜೆ ಮನೆಗೆ ಬರುವಾಗ ಮುಖ ಸಪ್ಪು ಮಾಡಿಕೊಂಡು ಬರ್ತಾರೆ. ಲೈಫ್ ಈಸ್ ಫುಲ್ ಆಫ್ ಕಲರ್ಫುಲ್ ಅನ್ನೋದನ್ನು ಹೇಳ್ಕೊಂಡಿರೋರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಜೀವನದಲ್ಲಿ ಹುರುಪಿನಿಂದ ಇರಬೇಕು ಮಕ್ಕಳೇ ಅಂತ ಹೇಳ್ಕೊಡ್ತಿರೋ ಅಂತಹ ಶಿಕ್ಷಕರೇ ಯಾರ ಬಳಿನೂ ಮಾತಾಡದೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ, ಇವೆಲ್ಲ ಯಾಕೆ ಆಗ್ತಾ ಇದೆ? ವೃತ್ತಿಯಲ್ಲಿ ದಾಖಲೆ ಬರೆಯುವಷ್ಟು ಸರ್ಜರಿ ಮಾಡಿದ್ದ ವ್ಯಕ್ತಿಯೊಬ್ಬರು ವಯಸ್ಸಾದ ಕಾರಣ ಸರ್ಜರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ, ಅಯ್ಯೋ ಸಿಕ್ಕಿದ್ದು ಸರ್ಜರಿ ನೌಕರಿ, ಇದನ್ನೆಲ್ಲ ನನ್ನ ನೆಮ್ಮದಿಯೆಲ್ಲ ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ, ಯಾಕಾದರೂ ಈ ಕೆಲಸಕ್ಕೆ ಸೇರಿದ್ನೋ, ಯಾವ ಪುರುಷಾರ್ಥಕ್ಕೆ ಈ ಕೆಲಸ ಬೇಕಿತ್ತೋ ಅಂತ ಅವರಷ್ಟು ವರ್ಷ ಮಾಡಿದ ಸರ್ವಿಸ್ನೇ ಬೈಕೊಂಡು ಇರೋರು ಕೂಡ ಇದ್ದಾರೆ. ಇವೆಲ್ಲವೂ ಕೇವಲ ಕೆಲವು ಉದಾಹರಣೆಗಳಷ್ಟೇ. ಈ ರೀತಿಯದ್ದೇ ಏನೇನೋ ಯೋಚನೆಗಳು ಬರುತ್ತಾನೇ ಇರುತ್ತೆ. ಆದ್ರೇನು ಮಾಡೋಣ? ಬರುವಂಥ ಯೋಚನೆಯಲ್ಲಿ 170% ಬರೀ ನೆಗೆಟಿವೇ ಇರುತ್ತೆ. ಒಂದು ಕಡೆಯಿಂದ ಬುದ್ಧಿ ಇಂಥದ್ದನ್ನೇ ಮಾಡು ಅಂತ ಒಳ್ಳೆ ಸಲಹೆ ಕೊಟ್ಟರೆ, ಇನ್ನೊಂದು ಕಡೆಯಿಂದ ನಮ್ಮ ತಪ್ಪು ದಾರಿಗಳೆದು ಚಪ್ಪಾಳೆ ತಟ್ಟಿ, ನಮ್ಮನ್ನು ತಪ್ಪು ದಾರಿಗೆಳೆದು ಚಪ್ಪಾಳೆ ತಟ್ಟಿ ನಗ್ತಾ ಇರುತ್ತೆ. ಬರುವ ಯೋಚನೆಗಳನ್ನು ತಡೆಯೋದು ಹೇಗೆ ಎಂದು ಯಾರಾದರೂ ಪ್ರಯತ್ನ ಮಾಡಿದ್ದೀರಾ? ನಮ್ಮೊಳಗೊಬ್ಬ ಕಳ್ಳ ಇದ್ದಾನೆ, ಸೋಂಬೇರಿ ಇದ್ದಾನೆ, ನೆಗೆಟಿವ್ ವ್ಯಕ್ತಿ ಇದ್ದಾನೆ. ನಮ್ಮನ್ನು ಬೇಡದ ಕಡೆಗೆ ದೂಡ್ತಾ ಇರ್ತಾನೆ. ಅವನಿಗೆ ಎಲ್ಲವೂ ಕಷ್ಟ ಅನಿಸ್ತಾ ಇರುತ್ತೆ. ಎಸ್ಕೇಪ್ ಆಗಬೇಕು ಅವನು. ಹೇಗಾದರೂ ಮಾಡಿ ಸೋಂಬೇರಿ ಆಗಿರುವಂಥ ಕೆಲಸಗಳನ್ನ ಮಾಡಬೇಕು. ಒಳ್ಳೆಯದನ್ನು ಹುಡ್ಕೋ ಬದಲು ಕೆಟ್ಟದ್ದನ್ನೇ ಹುಡುಕಿ ನಮ್ಮ ದಾರಿನ ತಪ್ಪಿಸ್ತಾ ಇರ್ತಾನೆ. ಅವನಿಗೆ ಅದೇ ಖುಷಿ. ಆದರೆ ನೀವು ಎಚ್ಚರಿಕೆಯಿಂದ ಇರಿ. ಅಂಥವನನ್ನು ಹತೋಟಿಯಲ್ಲಿಡಬೇಕು. ಇಲ್ಲ ಅಂತ ಅಂದರೆ ನೀವು ನಿಮ್ಮ ಲೈಫ್ನ ಕಳ್ಕೊಂಡ್ಬಿಡ್ತೀರಾ. ಹಾಗಿದ್ರೆ ನಾವೇನು ಮಾಡಬೇಕು? ಇಂದು ಏನಿದೆ ಎಂದು ಹೇಳುವುದನ್ನು, ಅಂದರೆ ಇವತ್ತೇನಿದೆಯಪ್ಪ, ಇವತ್ತಿಷ್ಟೇನಾ ಅಂತ ಅನ್ನೋದ್ರ ಬದಲು ಇವತ್ತು ಇಷ್ಟಿದೆ ಅಂತ ಹೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಬೇಕು. ಸೊ ಇಲ್ಲಿ ನಿರಾಸೆಯಲ್ಲಿ ಒಂದೇ ವಾಕ್ಯನ ನಾವು ಬೇಜಾರಲ್ಲೂ ಹೇಳ್ಬೋದು, ಖುಷಿಯಲ್ಲೂ ಹೇಳ್ಬೋದು. ಸೊ ಇವತ್ತಿಂದ ಖುಷಿಯಾಗಿ ಹೇಳೋಣ. ಫಾರ್ ಎಕ್ಸಾಂಪಲ್, ಊಟ ಮಾಡಿದ್ಯಾ ಅಂದರೆ ಅಯ್ಯೋ ಇನ್ನೂ ಮಾಡೇ ಇಲ್ಲ ಅನ್ನೋದ್ರ ಬದಲು ಮಾಡಬೇಕು ಅಂದರೆ ಆಯಿತು, ಇಷ್ಟು ಚೆನ್ನಾಗಿದೆ ಅಲ್ಲ. ಸೊ ಯಾರಾದರೂ ನಿಂಗೆ ಬೋರ್ ಆಗ್ತಾ ಇದೆಯಾ ಅಂತ ಅಂದರೆ ಹ್ಯಾಪಿಯಾಗಿರಬೇಕು ಅಂತ. ಇಂಡೈರೆಕ್ಟ್ಲಿ ನಾವು ಬೋರೇ, ಬಟ್ ನಮ್ಮ ವಾಕ್ಯದಲ್ಲಿ ಪಾಸಿಟಿವ್ ವಾಕ್ಯಗಳನ್ನು ಬಳಸೋದ್ರ ಮೂಲಕ, ನಮ್ಮ ಎಕ್ಸ್ಪ್ರೆಷನ್ಸಲ್ಲಿ ಪಾಸಿಟಿವ್ನ ಹೇಳೋದ್ರ ಮೂಲಕ, ನಮ್ಮ ಪದಗಳಲ್ಲಿ ಪಾಸಿಟಿವ್ ಟೋನ್ನ ಚೇಂಜ್ ಮಾಡೋದ್ರ ಮೂಲಕ, ಭಾವನೆಗಳು ಶಿಫ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಲೈಫ್ ಕೂಡ ಶಿಫ್ಟ್ ಆಗುತ್ತೆ. ಓಕೆ. ಸೊ ಇಲ್ಲಿ ಪಾಸಿಟಿವ್ ಮನಸ್ಥಿತಿಯನ್ನು ನೀವು ಹೇಗೆ ಸೆಟ್ ಮಾಡ್ಕೊಳ್ತೀರಿ ಅನ್ನೋದು ನೀವೇ ಯೋಚಿಸಬೇಕು. ಅದಕ್ಕಾಗಿ ನೀವು ಬೇರೆಯ ಕೆಟ್ಟ ಘಟನೆಗಳಿಗಿಂತ, ಕೆಟ್ಟ ಪರಿಸ್ಥಿತಿಗಳಿಗಿಂತ ನನ್ನ ಸ್ಥಿತಿ ಉತ್ತಮವಾಗಿಲ್ಲ ಅಂತ ಹೋಲಿಸ್ಕೊಂಡು ಉತ್ತಮ ಭಾವನೆನ ಹಾಳು ಮಾಡ್ಕೊಬೇಡಿ. ಒಂದು ನಿರಂತರ ಪ್ರಯತ್ನ ಮತ್ತು ಅಭ್ಯಾಸವನ್ನು ಮಾಡಿ ಹೊಸದು ಲೈಫಲ್ಲಿ ದಿನ ಬರುತ್ತೆ. ಮೂಲಭೂತವಾಗಿ ಹೇಳೋದಾದರೆ ಇಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾನೇ ಇರುತ್ತೆ. ಅದರಲ್ಲೂ ನಮ್ಮ ಏಕಾಗ್ರತೆ ಒಂದೇ ಕಡೆ ಇಟ್ಕೊಳ್ಳೋಕ್ಕೆ ಕಷ್ಟ ಆಗಬಹುದು. ನಮ್ಮ ಮೂಗಿನ ನೇರಕ್ಕೆ ಎಲ್ಲ ಆಗಬೇಕು ಅಂತ ಅಂದ್ಕೊಳ್ಳೋದು ಆಗದೇ ಇರ್ಬೋದು. ನಿಮಗೇನು ಬೇಕು ಎನ್ನುವುದು ನೀವು ಕ್ಷಣ ಕ್ಷಣಕ್ಕೂ ಖಾತ್ರಿ ಮಾಡಿಕೊಳ್ಳೇಬೇಕಾಗತ್ತೆ. ಎವ್ರಿ ಸೆಕೆಂಡ್ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ನಿಮ್ಮನ್ನು ಯಾವುದೋ ಒಂದು ದುರ್ಬಲ ವಿಷಯ ಆಘಾತಗೊಳಿಸ್ಬಿಡುತ್ತೆ. ಮೊದಲನೇದಾಗಿ ಎಲ್ಲವನ್ನು ಡಿಸೈಡ್ ಮಾಡಿಕೊಂಡು ಮಾಡೋಕ್ಕೆ ಮುಂಚೆನೇ ಸ್ಟಾಪ್ ಮಾಡಬೇಡಿ. ಯಾವುದೇ ಹಂತದಲ್ಲಿ ನೀವು ಕುಗ್ಗಿದ್ರೂ ಕೂಡ ಅದು ಖಂಡಿತ ಅಪರಾಧ ಅಲ್ಲ. ಕುಗ್ಗೋದು, ಸೋಲೋದು ಅಪರಾಧ ಅಲ್ಲ. ಅದನ್ನೇ ಕೊರಗೋದನ್ನು ಬಿಟ್ಟು ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಎದ್ದು ನಿಂತು ಮೈ ಕೊಡುವಿ. ಹಿಂದಿನಿಂದ ಹಳೆಯದೆಲ್ಲ ಅಲ್ಲೇ ಬಿಟ್ಟು ಮುಂದೆ ಸಾಗುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಮಾಡುವಾಗ ಮಾತ್ರ ನಿಮಗೆ ಹೊಸದೇನೋ ಕಣ್ಣಿಗೆ ಬೀಳುತ್ತೆ. ಹಳೆಯದು ಅಮುಖ್ಯ ಅಂತ ಅನಿಸುತ್ತೆ, ಅಥವಾ ಹಳೆಯದು ಆಗೋಗಿದೆ ಅನ್ನೋ ಒಂದು ಸತ್ಯ ನಿಮಗೆ ಅರಿವಾಗುತ್ತೆ. ಇಲ್ಲೇನು ಮಾಡಬಾರ್ದು ಎಂದು ಹೇಳಿ ಕುಗ್ಗಿಸಲು ಸಾವಿರಾರು ಮಂದಿ ನಿಮಗೆ ಸಿಗ್ತಾರೆ. ನಿಮ್ಮನ್ನು ದುರ್ಬಲಗೊಳಿಸೋಕೆ ನಿಮ್ಮ ಜೊತೆಲಿರ್ತಾರೆ. ಯಾವುದೇ ಆದರೂ ಛಲದಿಂದ, ಪ್ರೀತಿಯಿಂದ, ಖುಷಿಯಿಂದ ಮಾಡಲು ನಿಮಗೆ ನೀವೇ ಸಾರಥಿಯಾಗುತ್ತೀರಿ. ಸಿದ್ಧರಾಗ್ತೀರಾ ಅಂತ ಕೇಳ್ತಿದ್ದಾರೆ. ನೋಡಿ, ಕೆಲವೊಂದು ಹಾಬೀಸ್ನ ರೂಢಿ ಮಾಡ್ಕೊಳ್ಳಿ ನಿಮ್ಮ ಖುಷಿಗೋಸ್ಕರ. ಕೆಲವೊಂದು ಹಾಬೀಸ್ನ ನೀವು ಪ್ರೊಡಕ್ಟಿವಿಟಿಯಾಗೂ ಕನ್ವರ್ಟ್ ಮಾಡ್ಕೋಬೋದು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇಷ್ಟೇ ನನ್ನ ಲೈಫು ಅಂತ ಅಂದ್ಕೊಂಡಿರೋ ಎಷ್ಟೋ ಜನ ಇವತ್ತು ನಮ್ಮ ಪಾರ್ಟಿಸಿಪೆಂಟ್ಸು ಹೊಸದನ್ನು ಕಲಿತು ಅದರಲ್ಲಿ ಖುಷಿಯಾಗೂ ಇದ್ದಾರೆ, ಹಣನೂ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ನೀವು ಎಲ್ಲಿವರೆಗೂ ಹೊಸದಕ್ಕೆ ತೆರೆದುಕೊಳ್ಳಲ್ವೋ, ಲೈಫಲ್ಲಿ ಹೊಸದಿದೆ ಅನ್ನೋ ಒಂದು ಭರವಸೆ ನಿಮ್ಮಲ್ಲಿ ಬರೋದಿಲ್ವೋ, ಅಲ್ಲಿವರೆಗೂ ಬದುಕನ್ನು ನೀವು ನಂಬಲ್ಲ.
ಅದಕ್ಕೆ ಈ ಬುಕ್ ಹೆಸರು ಭರವಸೆಯೇ ಬದುಕು ಅಂತ. ಸೊ ನೀವು ನಿಮ್ಮ ಲೈಫಲ್ಲಿ ಎಲ್ಲಿ ಕಳೆದೋಗಿದ್ದೀರಾ ಅಂತ ಯೋಚನೆ ಮಾಡಿ, ಆ್ಯಂಡ್ ಯಾವುದ್ರಲ್ಲಿ ಕಳೆದೋಗಿದ್ದೀರಾ ಅಂತ ಯೋಚನೆ ಮಾಡಿ. ಹಳೆಯದು ಹಳೇದಾಗೋಗಿದೆ. ಹೇಗೆ ಡಸ್ಟ್ಬಿನ್ನು ಇವತ್ತು ತುಂಬಿದ ಮೇಲೆ ಅದನ್ನು ಆಚೆ ಹಾಕಲಿಲ್ಲ ಅಂದರೆ ವಾಸನೆ ಬರುತ್ತೋ, ಮೋಷನ್ಗೆ ಹೋದ್ಮೇಲೆ ವಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ವಾಸನೆ ಬರುತ್ತೋ, ಆ್ಯಂಡ್ ನಿನ್ನೆ ರಾತ್ರಿ ಮಾಡಿಟ್ಟಿದ್ದು ನಾಳೆ ರಾತ್ರಿಗೆ ಓಪನ್ ಮಾಡಿದಾಗ ಊಟ ವಾಸನೆ ಬರುತ್ತೋ, ಹಾಗೆ ನಮ್ಮ ಭಾವನೆಗಳು ಕೂಡ ಅಲ್ಲೇ ನಿಂತ್ಕೊಂಡಿದ್ರೆ ವಾಸನೆ ಬರುತ್ತೆ. ಆ ವಾಸನೆ ನಮಗೆ ಹೇಗೆ ತಡ್ಕೊಳಕ್ಕಾಗಲ್ವೋ, ಭಾವನೆಗಳ ವಾಸನೆ ಕೂಡ ನಮ್ಮ ಲೈಫ್ಗೆ ತಡ್ಕೊಳಕ್ಕಾಗಲ್ಲ. ಸೊ ದಟ್ ಭರವಸೆ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು. ಯಾವಾಗಲೂ ಜೀವನನ ಹೊಸಾದ ಥರ ಟ್ರೀಟ್ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಇದು ನನ್ನ ಹೊಸ ಜನ್ಮ, ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಾನು ಮತ್ತೆ ಹುಟ್ಟುಬಿಟ್ಟೆ, ಬೆಳಗ್ಗೆ ಎದ್ದ ತಕ್ಷಣ ನನ್ನ ಲೈಫಿಗೆ ಒನ್ ಡೇ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ಯಾ ಭಗವಂತ, ಥ್ಯಾಂಕ್ ಯು, ಇವತ್ತು ನನ್ನ ಹತ್ರ ಒಳ್ಳೊಳ್ಳೆ ಕೆಲಸ ಮಾಡಿಸು, ಖುಷಿಯಾಗಿ ಮಾಡಿಸು, ಆ್ಯಂಡ್ ನೀನು ನನ್ನ ಜೊತೇಲಿರು ಅಂತ ಪ್ರೇಯರ್ ಮಾಡಿಕೊಂಡು ಎದ್ದೋಳಿ. ಯಾಕಂದರೆ ಪ್ರತಿ ದಿನ ಕೂಡ ಹೊಸದು ಅಂದಮೇಲೆ ನಮ್ಮ ಜೀವನ ಹೊಸದಾಗೆ ಪ್ರಾರಂಭ ಆಗುತ್ತಲ್ವ. ತಾಯಿ ಗರ್ಭದಿಂದ ಹುಟ್ಟೋದು ಒಂದಾದರೆ, ದಿನ ರಾತ್ರಿ ಮಲಗಿ ದಿನ ಬೆಳಗ್ಗೆ ಎದ್ದೊಳ್ತಾ ಇದ್ದೀವಿ ಅಂದರೆ ಅವೆಲ್ಲವೂ ನಮಗೆ ಮರು ಹುಟ್ಟೆ. ಸೊ ಈ ಭರವಸೆ ನಮ್ಮ ಲೈಫಲ್ಲಿ ಇರಲಿ, ಬಿಕಾಸ್ ಭರವಸೆಯೇ ಬದುಕು, ನಂಬಿಕೆ ಇರಲಿ. ಏನು ಅರ್ಥ ಆಯಿತು ಕಮೆಂಟ್ ಮಾಡಿ, ಹಳೆದನ್ನು ಬಿಟ್ಟು ಮುಂದಕ್ಕೆ ಹೋಗಿ. ಥ್ಯಾಂಕ್ ಯು.